ಜೂನಲ್ಲಿ 17, ಆಗಸ್ಟಲ್ಲಿ 18, ಸೆಪ್ಟೆಂಬರಲ್ಲಿ 26. 6 ತಿಂಗಳಲ್ಲಿ 111,000. ಇಲ್ಲೇನೋ ಆಕ್ಸಿಜನ್ ಕೊರತೆ ಅಂತ ಹೇಳಿ ಇಲ್ಲ ಸರ್. ಆಕ್ಸಿಜನ್ ನಮ್ಮಲ್ಲಿ 5 ಪ್ಲಾಂಟ್ ಇದೆ ಸರ್, ಏನೂ ಕೊರತೆ ಇಲ್ಲ ಸರ್. ಸರ್ ಪೀಡಿಯಾಟ್ರಿಕ್ಸ್ ಅಡ್ಮಿಷನ್ ನಮ್ಮಲ್ಲಿ NICUದಲ್ಲಿ 2000 ಏರ್ ಕಂಪ್ರೆಷರ್ ಇಲ್ಲ ಸರ್. ಏರ್ ಕಂಪ್ರೆಷನ್ ಏನೂ ಪ್ರಾಬ್ಲಮ್ 55 ದಿನ ಆಗೈತೆ ಟೆಂಡರ್ ಕರೆದು. ಇಲ್ಲ ಸರ್. ಇಲ್ಲ ಸರ್. ಕೊಟೇಶನ್ ಮಾಡಿಲ್ಲ ಇದೆ ಸರ್. ಎಲ್ಲ ಏರ್ ಕಂಪ್ರೆಷನ್ ಏನಿದೆ ನಾಲ್ಕಲ್ಲಿ ಒಂದು 4 ಏರ್ ಕಂಪ್ರೆಷನ್ ಇರ್ತವೆ ಸರ್. ಅದರಲ್ಲಿ ಏರ್ ಕಂಪ್ರೆಷನ್ಗೂ ಆಕ್ಸಿಜನ್ಗೂ ಏನೂ ಸಂಬಂಧ ಇಲ್ಲ ಸರ್. ಇದರಲ್ಲಿ ಒಂದು ಆಕ್ಸಿಜನ್ ಇರ್ತದೆ ಸರ್, ಒಂದು ಏರ್ ಇರ್ತದೆ ಸರ್, ಒಂದು ವ್ಯಾಕ್ಯೂಮ್ ಇರ್ತದೆ ಸರ್, 3 ಲೈನ್ ಇರ್ತದೆ ಸರ್. ಆಕ್ಚುಲಿ ಏನಾಗಿದೆ, ಏರ್ ಕಂಪ್ರೆಷನ್ ಈಗ ಎಲ್ಲ ಹೊಸದು ನಮ್ಮಲ್ಲಿ ಏನು ವೆಂಟಿಲೇಟರ್ ಇದೆ ಆಟೋಮೆಟಿಕ್ ಅಲ್ಲದ ವೆಂಟಿಲೇಟರ್ದಲ್ಲೇ ಇರ್ತದೆ ಸರ್, ಆಟೋಮೆಟಿಕ್ಲಿ ಅದರೊಳಗೆ ಇರ್ತದೆ ಸರ್. ನಾವು ಹೊರಗಿಂದ ಏರ್ ಕಂಪ್ರೆಷನ್ ಯೂಸ್ ಮಾಡಂಗಿಲ್ಲ ಸರ್. ಯಾಕಂದ್ರೆ ನಮ್ಮಲ್ಲಿ ಏನಿದೆ ಅಲ್ಲ ಏರ್ ಕಂಪ್ರೆಷರ್ ಎಲ್ಲ ಹೈ ಎಂಡ್ ಇದೆ ಸರ್. ಅದರಲ್ಲಿ ಅಂದ್ರೆ ಏರ್ ಕಂಪ್ರೆಸರ್ ಇನ್ಬಿಲ್ಟೇ ಇರ್ತದೆ ಸರ್. ಹಾಗಾಗಿ ನಾವು ಮ್ಯಾಕ್ಸಿಮಮ್ ಅಂದ್ರೆ ಅದನ್ನೇ ಯೂಸ್ ಮಾಡ್ತೇವೆ ಸರ್. ಒಂದು 4-5 ನಮ್ಮಲ್ಲಿ ಹೊರಗಿನ ಕನೆಕ್ಷನ್ ಅಂದ್ರೆ ಪೇಷಂಟ್ ಜಾಸ್ತಿ ಆದಾಗ ಅಷ್ಟೇ ಯೂಸ್ ಮಾಡ್ತೇವೆ ಸರ್. ಇಲ್ಲದಿದ್ರೆ ಅದ್ರ ಇದಿಲ್ಲ ಸರ್. ಒಂದು ಏರ್ ಕಂಪ್ರೆಷನ್ 4ರಲ್ಲಿ ಒಂದು ಹಾಳಾಗಿದೆ ಸರ್. ಅದು ಟೆಂಡರ್ ಕರೆದು ಕೊಟೇಶನ್ ಕರೆದು ಲೈಟ್ ಕ್ಲಿಯರ್ ಬರುತ್ತೋ ಟೋಟಲ್ ಪೀಡಿಯಾಟ್ರಿಕ್ಸ್ ಅಡ್ಮಿಷನ್ ಆಗಿದೆ ಸರ್ ನಮ್ಮಲ್ಲಿ 2413 ಸರ್. 172 ಸರ್. ಕರೆಕ್ಟ್ ಇದೆ ಸರ್. ಅದು ವೇರಿಯಸ್ ಕಾರಣದಿದೆ ಸರ್. ಇಲ್ಲಿದೆ ಸರ್. ಸೊ 172 ಹೌದು 172 ಅದು ಸರ್ ಜಿಲ್ಲೆ ಇದೆ ಸರ್. ಕಾರಣಗಳು ಈ ಉಸಿರಾಡಕ್ಕೆ ತೊಂದರೆ ಇರ್ತದೆ. ಬರ್ತ್ ಎಸ್ಪೆಕ್ಸ್ ಅಂದರೆ ಕಾಂಪ್ಲಿಕೇಟೆಡ್ ಡೆಲಿವರೀಸ್ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಡೆಲಿವರಿ ಬರ್ತಾರೆ, ರಾತ್ರಿಯಲ್ಲೇ ಬರ್ತಾವೆ ಸರ್. ಪಕ್ಕದ ಮಹಾರಾಷ್ಟ್ರದ್ದು ಬರ್ತಾವೆ ಸರ್, ಬೇರೆ ಜಿಲ್ಲೆಗಳು ಬರ್ತಾವೆ ಸರ್. ಅವು ಡೆಲಿವರಿ ಆದಮೇಲೆ ಅವು ಲೇಟ್ ಸ್ಟೇಜ್ ಇರೋದ್ರಿಂದ ಆ ಮಕ್ಕಳು ಬರ್ತ್ ಎಸ್ಪೆಕ್ಸ್ ಆಗ್ತದೆ, ಉಸಿರಾಟ ಕಷ್ಟ ಆಗ್ತದೆ. ಅಂಥ ಮಕ್ಕಳಿಗೆ ನಾವು ಅಷ್ಟೊಂದು ಸಂಖ್ಯೆ ಹೆಂಗಪ್ಪ 172 ಸರ್ ಬೇರೆ ಬೇರೆ ಸರ್. ಬರ್ತ್ ಎಸ್ಪೆಕ್ಸ್ 36 ಸರ್. ಸೊ ಒಂದು ಉಸಿರಾಟ ತೊಂದರೆ RDS ಅಂತಂದರೆ ತೂಕ ಕಮ್ಮಿ ಇರ್ತದೆ ಸ್ವಲ್ಪ. ಅವಕ್ಕಂತ ಅದನ್ನೆಲ್ಲ ಹಾಕಿರ್ತದೆ ಸರ್. ಈ ವೆಂಟಿಲೇಟರ್ ಹಾಕಿದ್ದಕ್ಕೆ ಸರ್ ಅದು 1500 ಸುಮಾರು ಇದು 1,000 1600-1500 ಗ್ರಾಮ್ ಇರ್ತಕ್ಕಂಥ ಮಕ್ಕಳು 179 ಆ ಮಕ್ಕಳು ಸರ್. ಸೊ ಇದಕ್ಕೆ ಮತ್ತೆ ಸೆಪ್ಸಿಸ್ ಇರ್ತಕ್ಕಂಥ 28 ಸರ್. ಬಿಕೋನಿಯಂ ಅಸ್ಪಿರೇಷನ್ ಅಂದರೆ ಹೆರಿಗೆ ವೇಳೆಯಲ್ಲಿ ಕಸಲು ಕುಡಿಕೋ ಬೇರೆ ಬೇರೆ ಕಾರಣಗಳಂದ್ರೆ ತೊಂದರೆ ಇರ್ತಕ್ಕಂಥ ಮತ್ತೆ ಅತಿ ಅಮೃತ ಇಲ್ಲಿ ಬಾ, ಇಲ್ಲಿ ಬಾ, ಗ್ಲೇರ್ ಬರ್ತದೆ ಕ್ಯಾಂಪ್. ಪ್ರತಿ ವರ್ಷನೂ 172 ನಮ್ಮಲ್ಲಿ ಆಕ್ಚುಲಿ ಬೇರೆ ಕಂಪೇರ್ ಮಾಡಿದ್ರೆ ಸರ್ ಇವೊಂದು ಬೆಳಗಾವಿ ಬಿಗ್ ಡಿಸ್ಟ್ರಿಕ್ಟ್ ಆದರೂ ಸರ್ 7.8% ಇದೆ ಸರ್. ಅದೇ ಪರ್ಸೆಂಟೇಜ್ ತಗೊಂಡ್ರೆ ಸರ್. ಬೇರೆ ತಾವು ಬೇರೆ ಜಿಲ್ಲೆ ಎಲ್ಲ ಕಂಪೇರ್ ಮಾಡಿದ್ರೆ ನಮ್ದು ಭಾಳ ಲೆಸ್ ಸರ್. ಅವರ್ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಡಿಪಾರ್ಟ್ಮೆಂಟ್ ಸರ್. 7% ಇಸ್ ಬೆಸ್ಟ್ ಅಲ್ಲ ಸರ್. 7% ಅದು ಇಟ್ ಇಸ್ ಅಂದ್ರೆ ಸರ್ ಇನ್ಫ್ಯಾಂಟ್ ಮಾಡಿ ಎಷ್ಟಿರಬೇಕು ಸರ್ ಇದು ಇವಾಗ ದೇಶದ ಸರಿ ನಮಸ್ತೆ ಸರ್. ಮೈಕ್ ಬಿಡಿ ಸರ್. ಕೂತ್ಕೊಳ್ಳೋಪ್ಪ. ರಿಂಗರ್ ಲ್ಯಾಕ್ಟೇಟ್ ನಾವು ಆ ಕಂಪ್ನಿಯಿಂದ ಪರ್ಚೇಸ್ ಮಾಡೇ ಇಲ್ಲ ಮೇಡಮ್. ನಮ್ದೆಲ್ಲರೂ ಇಲ್ಲೇ ಇಲ್ಲ. ಅದು ಆ್ಯಕ್ಚುಲಿ ಅವರು DHO ಬೇರೆ ಹಾಸ್ಪಿಟಲಲ್ಲಿ, ತಾಲೂಕು ಹಾಸ್ಪಿಟಲ್. ನಾವೇನು ಮಾಡ್ತೇವೆ, ಟೆಂಡರ್ ನಮ್ದು ಇದು ಇಟ್ ಈಸ್ ಅಟಾನಮಸ್ ಇಷ್ಟು. ನಾವು ಇದು ಟೆಂಡರ್ ಮಾಡ್ತೇವೆ ಮೇಡಮ್. ವೆಸ್ಟ್ ಬೆಂಗಾಲ್ ಇಲ್ಲ ಸರ್. ಯಾವುದೂ ಇಲ್ಲ ನಮ್ದು ಅದೇನೂ ಇಲ್ಲ. ನಮ್ಮ ಸಪ್ರೇಟ್ ಸ್ಟೋರ್ ಇದೆ ಸರ್. ಮತ್ತೆ ಇದರಲ್ಲಿ ಈಗ ನನಗೆ ಮೆಸೇಜ್ ಬಂದಿರೋ ನಮ್ಮಲ್ಲಿ ಮೆಡಿಸಿನ್ಸ್ ಏನಿದೆ ಮೆಡಿಸಿನ್ ಹೀರೋ ನಾಟ್ ಫಾರ್ ಸೇಲ್ ಅಂತ ಹೇಳಿ ಸರ್. ಅದು ಹೇಳ್ತೇನೆ ಸರ್ ತಮಗೆ. ನಾವು ಟೆಂಡರ್ ಮಾಡಿದ್ದೇವೆ ಸರ್. ಟೆಂಡರ್ ಮಾಡಿದಾಗ ನಾವೇನು ಮಾಡ್ತೀವಿ ಸರ್, ಆನ್ಲೈನ್ ಟೆಂಡರ್ ಮಾಡಿದಾಗ ನಮ್ಮಲ್ಲಿ 3 ದಿನ ಒಂದು 200-300 ವೆಂಡರ್ಸ್ ಭಾಗವಹಿಸ್ತಾರೆ.
ಕೆಲವರಿಗೆ ಕೊಡಪ್ಪ ನಮ್ಮ ಕಂಡೀಷನ್. ನಾನು ಹೆಲ್ತ್ ಮಿನಿಸ್ಟ್ರು 2006 ಆಯ್ತಲ್ಲ. ಕಂಡೀಷನ್ ನಮ್ಮ ಟೆಂಡರ್ ಕಂಡೀಷನ್ ಅಲ್ಲೇ ಇರ್ತದೆ, ನಾಟ್ ಫಾರ್ ಸೇಲ್ ಅಂತ. ಯಾಕಂದ್ರೆ ಇಲ್ಲಿ ತಗೊಂಡೋಗಿ ನಿಮ್ಗೆ ಕಾಂಪೌಂಡರ್ ಯಾರನ್ನ ಮಾರ್ಕೊಂಡು ಅದು ಓನ್ಲಿ ಸ್ಕಿನ್ ಕೆಲವು ಐಟಮ್ಸ್ ಸರ್. ನಾವು ಅವ್ರಿಗೆ ಶೋಕಾಸ್ ನೋಟಿಸು ನಾ ಕೊಟ್ಟಿದ್ದೇನೆ ಸರ್. ತಮ್ಗೆ ಬೇಕಾದ್ರೆ ಎಲ್ಲ ಕಾಪಿ ಕೊಡ್ತೇವೆ ಸರ್. ಅವ್ರಿಗೆ ಏನು ಉತ್ತರ ಬಂದಿದೆ ಅಂದ್ರೆ ಸರ್, ನಮಗೆ ಇದು ಸ್ಮಾಲ್ ಕ್ವಾಂಟಿಟಿ ಇರೋದ್ರಿಂದ ನಮಗೆ ಗೌರ್ಮೆಂಟಿಂದ ಒಂದು ಡ್ರಗ್ ಕಂಟ್ರೋಲ್ ಇಂದ ಪರ್ಮಿಷನ್ ಸ್ಮಾಲ್ ತಗೊಳ್ಬೇಕು. ಕ್ವಾಂಟಿಟಿ ಅಂದ್ರೆ ಎಷ್ಟು? ಸ್ಮಾಲ್ ಕ್ವಾಂಟಿಟಿ ಅಂದ್ರೆ ಕೆಲವರಿಗೆ ಬರೀ 15,000 ರೂಪಾಯಿ ಡ್ರಗ್ ಹೋಗಿರ್ತದೆ ಸರ್. ಕೆಲವರಿಗೆ ಒಂದು 25,000 ಡ್ರಗ್ ಹೋಗಿರ್ತದೆ. ಲಾರ್ಜ್ ಕ್ವಾಂಟಿಟಿ ಅವರು ಎಲ್ಲ ಹಾಕಿದ್ದಾರೆ ಸರ್. ಸ್ಮಾಲ್ ಕ್ವಾಂಟಿಟಿ ಇದ್ದವರು ಅವರು ಒಪ್ಪಿಲ್ಲ ಸರ್. ಇಟ್ ಇಸ್ ನಾಟ್ ಓನ್ಲಿ ಬಿಮ್ಸ್ ಸರ್, ಥ್ರೂ ಕರ್ನಾಟಕ ಸರ್. ಎಲ್ಲ ಮೆಡಿಕಲ್ ಕಾಲೇಜಲ್ಲಿಯೂ ಎಲ್ಲ ಅದರಲ್ಲಿ ಅದೇ ತರ ಇದೆ ಸರ್. ಇದಕ್ಕೆ ನಾವೇನು ಮಾಡಿ ಟೆಂಡರ್ ನೋಟಿಫಿಕೇಶನ್ ಅಲ್ಲ, ಅದಿದ್ಮೇಲೆ ಸಪ್ಲೈ ಮಾಡಿಲ್ಲ ಅಂದ್ರೆ ನೀವು ತಗೊಳಂಗೆ ಇಲ್ಲ ಸರ್. ನಾವು ಅವ್ರನ್ನ ರಿಜೆಕ್ಟು ಮಾಡಿದ್ದೇನೆ ಸರ್. ಅಲ್ಲ, ತಗೊಂಡು ಸರ್ವ್ ಮಾಡ್ತಾ ಇದ್ದೀರಲ್ಲ, ಕೊಡ್ತಾ ಇದ್ದೀರಲ್ಲ. ನಾವು ಅದು ತಗೊಂಡಿಲ್ಲ. ಅವ್ರು ಏನ್ ಮಾಡಿದ್ರೆ ಎಲ್ಲೋನ್ ಬಿಡ್ಡದಾರರು ಏನಾಗಿದೆ ಸರ್, ಅವ್ರು ಎಲ್ಲೋನ್ ಬಿಡೋದಾರರು ಅವರು L2 ಹೋಗ್ಬೇಕು. L2ಗೆ ಹೋಗ್ಬೇಕಂದ್ರೆ ಅಂದ್ರೆ ಪ್ರೊಸೀಜರ್ ಪ್ರಕಾರ ಸರ್. ಪ್ರೊಸೀಜರ್ ಏನಿದೆ ರೀ, ನೀವು L2 ಅವ್ನು ಕೊಡಕ್ಕಾಗಲ್ಲ. ಹಾಗೆಲ್ಲ L3 ಹೋಗ್ಬೇಕು. ದಟ್ ಇಸ್ ದ ಪ್ರೊಸೀಜರ್, ದಟ್ ಇಸ್ ದ ಕಾಂಟ್ರಾಕ್ಟ್ ಕಂಡೀಷನ್. ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೇವೆ ಸರ್. ಪ್ರೊಸೆಸ್ ಫೋಕಸ್ ನೋಟಿಸ್ ಅಲ್ರಿ ಅಲ್ಲ ಸರ್. ಅದು, ದಟ್ ಈಸ್ ಡಿಫರೆಂಟ್. ಹಾ ಸರ್, ನಿಮ್ಗೆ ಪ್ರಾವಿಷನ್ ಇದೆ. ಪ್ರಾವಿಷನ್ ಇದೆ ಸರ್. L1 ಆಗಿಲ್ಲ L2 ಹೋಗ್ಬೋದು. ಆಟೋಮೆಟಿಕ್ ತಿರುಗಿ ಹಂಗಿಲ್ಲ ಈಗ ಅವರು ಒಪ್ಪುದೇ ಇಲ್ಲ ಸರ್. ಅದು ಹಾಕ್ಲಿಕ್ಕೆ ಒಪ್ಪುದಿಲ್ಲ. ಮತ್ತೆ ಅದಕ್ಕೆ ಏನಾಗಿದೆ ಸರ್, ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಹಿಂಗ್ ಮಾಡಿದ್ರೆ ಎಲ್ಲರೂ ಹಾಗೆ ಮಾಡ್ತಾರೆ. ನೀವೇ ಅದನ್ನ ಕಟ್ ಮಾಡಿ ಸ್ಮಾಲ್ ಏನ್ ಮಾಡಿದ್ದೇವೆ ಸರ್, ಈಗ ಪೇಷಂಟಿಗೆ ನಾವು ಅದನ್ನ ರಿಜೆಕ್ಟ್ ಮಾಡಿದ್ರೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಇಟ್ಟಿದ್ದೇವೆ ಸರ್. ಮತ್ತೆ DME ಅವರಿಗೂ ಲೆಟರ್ ಬರ್ದಿದ್ದೇವೆ ಸರ್. ಹಿಂಗೆ ಅವ್ರು ಹೇಳ್ತಿದ್ದಾರೆ, ಅದಕ್ಕೆ ನಮ್ಮ ಸೂಕ್ತ ಮಾರ್ಗದರ್ಶನ ಕೊಡಿ ಅಂತೇಳಿ ನಾ DME ಅವರಿಗೂ ಲೆಟರ್ ಬರ್ದಿದ್ದೇವೆ ಸರ್. ಗೌರ್ಮೆಂಟ್ ಕಳಿಸಿದ್ದೇವೆ ಸರ್. ಯಾಕಂದ್ರೆ ದಿಸ್ ಪ್ರಾಬ್ಲಮ್ ಇಸ್ ನಾಟ್ ಓನ್ಲಿ ಬಿಮ್ಸ್ ಸರ್, ಇಟ್ ಈಸ್ ಆಲ್ ಓವರ್ 21 ಕಾಲೇಜಸ್. ಸಿಸೇರಿಯನ್ ಇದರಲ್ಲಿ ಎಷ್ಟು ಡೆತ್ ಆಗಿದೆ ಸರ್ ಹೇಳ್ತಾನೆ ಸರ್. ಸರ್ ಮೆಟರ್ನಿಟಿ ನಮ್ಮಲ್ಲಿ ಪರ್ ಇಯರ್ ಸರ್ 8,000ದಿಂದ 9,000 ಡೆಲಿವರಿ ಆಗ್ತದೆ ಸರ್. 8,000ದಿಂದ 9,000 ಡೆಲಿವರಿಯಲ್ಲಿ 4,000 ಮಿನಿಮಮ್ ಸಿಸೇರಿಯನ್ ಆಗ್ತದೆ ಸರ್ ಎವ್ರಿ ಪರ್ ಇಯರ್ ಸರ್. ಅದರಲ್ಲಿ ಫ್ರಾಮ್ ಏಪ್ರಿಲ್ ಟು ಟಿಲ್ ಡೇಟ್ ಸರ್ ಬರೀ ಓನ್ಲಿ 6 ಡೆತ್ ಸರ್. ಓನ್ಲಿ 6 ಸರ್. ಅದು ಆಕ್ಚುಲಿ ಈಗ ಎಲ್ಲ ಬಿಮ್ಸ್ ಇದೆ ವರ್ಷದ ಫ್ರಮ್ ಜನವರಿ ಟು ಟಿಲ್ ಡೇಟ್ ಬರೀ 8. ಮತ್ತು ನಮ್ದು 2021ರಲ್ಲಿ 20 ಡೆತ್, 2022ರಲ್ಲಿ 24 ಡೆತ್ಸ್ ಆಗಿದೆ ಸರ್. 2023ರಲ್ಲಿ 13 ಡೆತ್ ಆಗಿದೆ ಸರ್. ಈ ವರ್ಷ ಅದು ಕಡಿಮೆ ಆಗಿದೆ. ಇಲ್ಲ, ಇದು ನಮ್ದು ಇದೆ. ಮತ್ತೆ ಅವರ ಯಾವ್ದು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಪರ್ಚೇಸ್ ಆಗಿದ್ದು ಅವ್ರದ್ದು ಇದೆ. ಅದ ಡಿಫ್ರೆನ್ಸ್ ಇದು. ನಮ್ದಕ್ಕೆ ಎಲ್ಲ ನಾವು ಎಲ್ಲ ಕಂಪ್ನಿಗೂ ನಾನು ನಾಳೆ ಬೇಕಾದ್ರೆ ತಮಗೆ ಎಲ್ಲ ಕೊಡ್ತೇವೆ ಸರ್. ನಾನು ಅವ್ರ ಮೇಲೆ ಆಕ್ಷನು ಇದು ಮಾಡಿದ್ದೇನೆ, ಇನಿಷಿಯೇಟ್ ಮಾಡಿದ್ದೇನೆ. ಕ್ಯಾಲ್ಸಿ ಸಿಪ್ 500 ನಿಮ್ಮ ಆಸ್ಪತ್ರೆ ಇಲ್ಲ ಸರ್, ಇದು ನಮ್ದು ಇಲ್ಲ, ನಮ್ದಲ್ಲ. ನಾವು ಒಂದೇ ಮಿನಿಟ್ ಇದು ಕನ್ಫರ್ಮ್ ಮಾಡ್ತೇನೆ. ಇದು ಕೆಲಸ ಸಿಪ್ ನಮ್ಮ ಹತ್ರ ಇಲ್ಲ, ಮೋಸ್ಟ್ಲಿ ಇಲ್ಲ. ಇಲ್ಲ, ನಾನು ಒಂದೇ ಮಿನಿಟಲ್ಲಿ ಕನ್ಫರ್ಮ್ ಮಾಡ್ತೇನೆ. ನಾವು ಬೇರೆ ಬೇರೆ ಕಾರಣಗಳು ಜಿಲ್ಲೆಯ ಕಡೆ ಅವ್ರಿಗೆ ಬಂದಿದೆ.